ನಮಸ್ಕಾರ ವೀಕ್ಷಕರೇ, ವೇದ ಅಕ್ವೇರಿಯಂ ಇಂದ ನಮ್ಮ ಅಂಗಡಿಯಲ್ಲಿ ಸ್ಟಾಕ್ಸ್ ಅಂತೂ ಜಾಸ್ತಿ ಹೆವಿ ಕಲೆಕ್ಷನ್ಸ್ ಬಂದಿದೆ. ಆ ಸ್ಟಾಕ್ಸ್ ಅಲ್ಲಿ ಕ್ಲೇ ಟಾಯ್ಸ್ ಬಂದಿದೆ. ಕ್ಲೇ ಟಾಯ್ಸ್ ಬಂದು ಜೇಡಿ ಮಣ್ಣನ್ನು ಮಾಡಿರೋದು. ಸೊ ಮತ್ತೆ ಈ ಕ್ಲೇ ಟಾಯ್ಸ್ ಜೊತೆ ಈ ಟೈಮ್ ಒಂದು ಸಿರಾಮಿಕ್ ಟಾಯ್ಸ್ ಕೂಡ ಬಂದಿದೆ. ತುಂಬಾ ಚೆನ್ನಾಗಿದೆ, ಎಲ್ಲಾನು ಕ್ಯೂಟ್ ಆಗಿ ಶೇಪ್ಸು ಎಲ್ಲ ಸೂಪರ್ ಆಗಿ ಬಂದಿದೆ. ನಾನು ಹಿಂದೆ ನೋಡ್ಬೋದು, ನೋಡಿ ಎಷ್ಟೊಂದು ಟಾಯ್ಸ್ ಕಲೆಕ್ಷನ್ಸ್ ಬಂದಿದೆ ಅಂದರೆ ಸುಮಾರು ಒಂದು 20 ವೆರೈಟಿ ಟಾಯ್ಸ್ ಎಲ್ಲ ಬಂದಿದೆ ಕಲೆಕ್ಷನ್ಸು. ಎಲ್ಲನೂ ನಾನು ಈ ವಿಡಿಯೋದಲ್ಲಿ ರಿವ್ಯೂ ಮಾಡ್ತೀನಿ, ಯಾವ್ಯಾವ ಶೇಪಲ್ಲಿ ಯಾವ್ಯಾವ ಥರ ಬಂದಿದೆ, ಏನಕ್ಕೆ ಯೂಸ್ ಆಗುತ್ತೆ. ಯೂಶಲಿ ಬಂದು ಫಿಶಸ್ ಬ್ರೀಡಿಂಗ್ಗೋಸ್ಕರ ಹೈಡಿಂಗ್ ಸ್ಪಾಟ್ ಬೇಕು, ಇಲ್ಲ ಅದೇನಾದರೂ ಕಿತ್ಲಾಡ್ತಿದೆ ಅಂದರೆ ಅದಕ್ಕೆ ಪಾರ್ಟಿಷನ್ ಮಾಡೋದಕ್ಕೆ ಹೈಡಿಂಗ್ ಸ್ಪಾಟ್ ಬೇಕೇ ಬೇಕು. ಸೊ ಈ ಥರ ಕ್ಲೇ ಟಾಯ್ಸ್ ಯೂಸ್ ಮಾಡ್ಬೋದು. ಮೊಟ್ಟೆ ಇಡೋದಕ್ಕೆ ಸೇಫೆಸ್ಟ್ ಜಾಗ ಬಂದು ಈ ಕ್ಲೇ ಟಾಯ್ಸೇ. ಸೊ ಇಂಥ ಕ್ಲೇ ಟಾಯ್ಸು ನಿಮಗೆ ಜಾಸ್ತಿ ಜಾಗದಲ್ಲಿ ಸಿಗೋದಿಲ್ಲ, ಆದರೆ ನಮ್ಮ ಹತ್ರ ಸಿಗುತ್ತೆ. ನಾವು ಬಂದು ಕಲೆಕ್ಷನ್ಸ್ಗೆ ತುಂಬ ಎಕ್ಸ್ಪರ್ಟು. ಸೊ ಎಲ್ಲ ಥರ ಕಲೆಕ್ಷನ್ಸು ನಮ್ಮ ಅಂಗಡಿಯಲ್ಲಿ ಸಿಗುತ್ತೆ. ಹೊಸಬ್ರಿದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇಂಥ ಕಂಟೆಂಟ್ಸು ಎಲ್ಲ ಕಲೆಕ್ಷನ್ಸ್ ಎಲ್ಲನೂ ಈ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಬಂದಿರೋ ಈ ಕ್ಲೇ ಟಾಯ್ಸ್ ಕಲೆಕ್ಷನ್ಸ್ ಎಕ್ಸ್ಪ್ಲೋರ್ ಮಾಡೋಣ, ನೋಡೋಣ ಬನ್ನಿ ಯಾವ್ಯಾವ ಕಲೆಕ್ಷನ್ಸ್ ಬಂದಿದೆ ಅಂತ. ಸುಮಾರು ಒಂದು 20 ಟೈಪ್ಸ್ ಆಫ್ ಕ್ಲೇ ಟಾಯ್ಸ್ ಬಂದಿದೆ. ನೋಡ್ಬೋದು ಆ ಡಿಸೈನು, ಆ ಸ್ಟ್ರಕ್ಚರು ಎಲ್ಲನೂ ಸೂಪರ್ ಆಗಿರುತ್ತೆ. ಇದೊಳ್ಳೆ ಗುಹೆ ಥರ ಇದೆ ನೋಡಿ. ಇದರಲ್ಲಿ ನೀವು ಪೋಲಾರ್ ಪ್ಯಾರೆಟು ಆ ಥರ ಜಾಸ್ತಿ ವೆರೈಟಿ ಬಲೂನ್ ಕ್ಯಾಟಗರಿ ಫಿಶಸ್ ಎಲ್ಲನೂ ಇದರಲ್ಲಿ ಅಕಾಮಿಡೇಟ್ ಮಾಡ್ಬೋದು. ನೋಡೋಕ್ಕೆ ಒಂದು 4 ಇಂಚಿಂದ ಹೈಟ್ ಒಂದು 4 ಇಂಚಸ್ ಸೈಜ್ ತನಕ ಇದೆ, ತುಂಬ ಚೆನ್ನಾಗಿದೆ. ಮತ್ತು ನೆಕ್ಸ್ಟ್ ಬಂದು ಈ ಶೇಪ್ ಹೇಗಿದೆ ಅಂತ ನೋಡಿ. ಇದ್ರಲ್ಲಿ ನೋಡಿದ್ರೆ 3 ತೂತ್ಗಳಿದೆ. ಸೊ ಎಲ್ಲ ಸೈಡಿಂದ ಫಿಶ್ ಎಂಟರ್ ಆಗ್ಬೋದು. ಇದ್ರಲ್ಲಿ ನೋಡಿದ್ರೆ ಗೋಲ್ಡ್ ಫಿಶ್ ವೆರೈಟಿ ಮತ್ತು ಚಿಕ್ಕ ಡ್ಯಾನಿಯೋ ವೆರೈಟೀಸು ಅದೆಲ್ಲ ಅಕಾಮಿಡೇಟ್ ಆಗ್ಬೋದು ಇದರಲ್ಲಿ. ಮತ್ತು ನೆಕ್ಸ್ಟ್ ನೋಡಿದ್ರೆ ಈ ಲೂಪ್ಸು, ಫ್ಲೋರೆಸೆಂಟ್ ಲೂಪ್ಸ್ ತೋರಿಸಿರ್ತೀನಿ, ಆದರೆ ಆ ಲೂಪ್ಸ್ ಥರನೇ ಈ ಕ್ಲೇ ಟಾಯ್ಸಲ್ಲಿ ಈ 6 ಲೂಪ್ಸು ಕಂಬೈನ್ ಮಾಡಿರೋಂಥ ಶೇಪು. ಇದು ನೋಡಿದ್ರೆ ರೆಕ್ಟಾಂಗಲ್ ಶೇಪು. ಇದರಲ್ಲೇ 2 ಶೇಪ್ ಬಂದಿದೆ, ಈ ಥರ ರೆಕ್ಟಾಂಗಲು ಮತ್ತು ಟ್ರಯಾಂಗಲ್ ಶೇಪ್ ಬಂದಿದೆ. ಅದು ನೆಕ್ಸ್ಟ್ ನಾನು ತೋರಿಸ್ತೀನಿ ರೀ. ಇದರಲ್ಲಿ ನೋಡಿದ್ರೆ ಸೆನೆಗಲ್ ವೆರೈಟೀಸು, ಈಲ್ ವೆರೈಟೀಸ್ ಎಲ್ಲ ಇದರಲ್ಲಿ ಕ್ಲೀನಾಗಿ ಅಕಾಮಿಡೇಟ್ ಆಗ್ಬೋದು. ತುಂಬ ಚೆನ್ನಾಗಿರುತ್ತೆ. ಹೈಡಿಂಗ್ ಸ್ಪಾಟು ತುಂಬ ಮೇನ್ ಯೂಸ್ ಮಾಡ್ಬೋದು ಇದನ್ನು. ಮತ್ತು ನೆಕ್ಸ್ಟು ಸೆನೆಗಲ್ಗೋಸ್ಕರ ಈ ಫ್ಲಾಟ್ ಆಗಿರೋ ಸರ್ಫೇಸ್ ಯೂಸ್ ಮಾಡ್ಬೋದು. ಇದು ಸೆನೆಗಲ್ಗೆ ಯೂಸ್ ಮಾಡ್ಬೋದು. ಮತ್ತು ಇಲ್ಲಿ ಮೇಲೆ ಕೂಡ ಬುದ್ಧ ಕುಂದಿರ್ಸ್ಬೋದು, ಬುದ್ಧ ಸ್ಟ್ಯಾಂಡ್ ಕೂಡ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ಟ್ಯಾಂಕಲ್ಲಿ ಇಲ್ಲಿ ಮಾಡಿದ್ದೀನಿ ನೋಡಿ. ಸೊ ಅದನ್ನು ಸಿಲಿಕಾನ್ ಜೊತೆ ಅಂಟಿಸ್ಬಿಟ್ಟು ಈ ಥರ ಬುದ್ಧನ ಕುಂದಿರ್ಸ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಜಸ್ಟ್ ಈ ಹೈಡಿಂಗ್ ಸ್ಪಾಟ್ ಮಾತ್ರ ಇಲ್ದಿರೆ ನೀವು ಬೇರೆ ಡೆಕೋರೇಷನ್ಗೋಸ್ಕರ ಈ ಪ್ಲಾನ್ಸ್ ಇಟ್ಟು ಡೆಕೋರೇಟ್ ಮಾಡೋದು ಆ ಥರ ಕೂಡ ಯೂಸ್ ಮಾಡ್ಬೋದು. ಮತ್ತು ನೆಕ್ಸ್ಟು ಪ್ಲೆಕೋ ಕೋನ್ ಬಂದಿದೆ. ದೊಡ್ಡ ಪ್ಲೆಕೋ ಕೋನು, ಈ ಥರ ಬ್ರಿಸ್ಲೋಸ್ ಪ್ಲೆಕೋ ಆ ಥರ ಎಲ್ಲ ಬ್ರೀಡಿಂಗ್ ಮಾಡ್ತೀರಂದರೆ ಈ ಥರ ಪ್ಲೆಕೋ ಕೋನ್ ಯೂಸ್ ಮಾಡ್ಬೋದು. ನೋಡಿ ಇದರಲ್ಲಿ ದೊಡ್ಡ ಸೈಜ್ ಒಂದು ಬಂದಿದೆ, ಮತ್ತು ಟ್ರಯಾಂಗಲ್ ಶೇಪಲ್ಲೂ ಬಂದಿದೆ. ಟ್ರಯಾಂಗಲ್ ಶೇಪ್ ಅಂದರೆ ಸ್ವಲ್ಪ ಚಿಕ್ಕ ಸೈಜ್ ಇದೆ ನೋಡಿ. ಈ ಥರ ಎಲ್ಲ ಕಲೆಕ್ಷನ್ಸ್ ನೀವು ಎಲ್ಲೂ ನೋಡಿರಲ್ಲ, ನಮ್ಮ ಅಂಗಡಿಯಲ್ಲಿ ನೋಡ್ಬೋದು. ಮತ್ತು ನೆಕ್ಸ್ಟ್ ನೋಡಿದ್ರೆ ಫಿಶಲ್ಲೇ ಕ್ಲೇ ಟಾಯ್ಸ್ ಮಾಡಿದ್ದಾರೆ ಅಂದರೆ ನೋಡಿ, ಇದು ನೋಡಿ ಇದೆ ಫಿಶ್ ಥರ ಕ್ಲೇ ಟಾಯ್ಸ್ ಮಾಡಿದ್ದಾರೆ, ಬಾಯಿ ಓಪನ್ ಮಾಡಿರೋ ಥರ ಇದೆ ನೋಡಿ. ಇದರಲ್ಲಿ ನೋಡಿದ್ರೆ ಶ್ರಿಂಪು ಮತ್ತು ಕೂಲಿ ಲೋಚು ಆ ಥರ ಚಿಕ್ಕ ಫಿಶ್ ಕ್ಯಾಟಗರೀಸ್ ಎಲ್ಲ ಅಕಾಮಿಡೇಟ್ ಮಾಡ್ಬೋದು. ಮತ್ತು ನೆಕ್ಸ್ಟು ಫ್ಲೋರೆಸೆಂಟ್ ಲೂಪ್ ಥರ ಅದು ರೆಕ್ಟಾಂಗಲ್ ತೋರಿಸಿದ್ನಲ್ಲ, ಅದರಲ್ಲಿ ಟ್ರಯಾಂಗಲ್ ಶೇಪು ಬಂದಿದೆ. ಸೊ ಇದೆಲ್ಲ 2 ಶೇಪು. ಮತ್ತು ನೆಕ್ಸ್ಟು ಚಿಕ್ಕ ಕ್ಲೇ ಟಾಯ್ಸ್ ಬಂದಿದೆ. ಚಿಕ್ಕ ಕ್ಲೇ ಟಾಯ್ಸಲ್ಲಿ ಶ್ರಿಂಪ್ಗೆಲ್ಲ ಯೂಸ್ ಮಾಡ್ಬೋದು. ಇದೆಲ್ಲ ನೋಡಿ ಇಷ್ಟಿಷ್ಟೇ ಐತೆ. ಇದರಲ್ಲಿ ನೀವು ಇಲ್ಲಿ ಕೆಳಗಡೆ ಬ್ಲಾಕ್ ಮಾಡಿಬಿಟ್ಟು ಪ್ಲಾಂಟ್ ಇಟ್ಬಿಟ್ಟು ಅದು ಶ್ರಿಂಪ್ಗೆ ಇಡ್ಬೋದು, ಪ್ಲಾಂಟ್ ಕೂಡ ಬೆಳೆಸ್ಬೋದು. ಸೂಪರಾಗಿರುತ್ತೆ ನೋಡೋಕ್ಕೆ. ಮತ್ತು ರಿಂಗ್ಸ್ ಕೂಡ ಬಂದಿದೆ. ಇದು ಸಿಂಗಲ್ ರಿಂಗು, ಸಪ್ರೇಟ್ ಇದೆ. ಇದನ್ನು ಹಿಂಗೆ ಕಂಬೈನ್ ಮಾಡ್ಕೊಂಡು ಹಿಂಗೆ ಜಾಯಿಂಟ್ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಸಿರಾಮಿಕ್ ಮೆಟೀರಿಯಲ್. ಇದು ಕ್ಲೇ ಅಲ್ಲ, ಸಿರಾಮಿಕ್ ಮೆಟೀರಿಯಲು. ನಿಮ್ಮ ಟ್ಯಾಂಕಿನ ಫಿಲ್ಟ್ರೇಷನ್ ಸಹ ಯೂಸ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಯೂನಿಕಾಗಿ. ನೆಕ್ಸ್ಟ್ ಟಾಯ್ ನೋಡಿದ್ರೆ ಇದು ಅದೇ ಶ್ರಿಂಪ್ಗೆ ಹೈಡಿಂಗ್ ಸ್ಪಾಟ್ಸು. ಶ್ರಿಂಪ್ಗಂತ ಜಾಸ್ತಿ ಹೈಡಿಂಗ್ ಸ್ಪಾಟ್ಸ್ ಬಂದಿದೆ ನೋಡಿ. ಇದರಲ್ಲಿ ಎಲ್ಲ ಸೈಡ್ ತೂತ್ಗಳಿದೆ. ಇದರಲ್ಲಿ ಲೈಟ್ ಹಾಕಿದ್ರೆ ಒಳ್ಳೆ ಶೈನಿಂಗ್ ಹೊಡೆಯೋ ಥರ ಇರುತ್ತೆ. ಈ ಪಾಟಿ ಇದರಲ್ಲೆಲ್ಲ ಹಾಕಿರ್ತಾರೆ, ಆ ಥರ ಇದೆ ನೋಡೋದಕ್ಕೆ. ಇದೆಲ್ಲ ಶ್ರಿಂಪ್ಗೆ ಬ್ರೀಡಿಂಗ್ ಮೆಟೀರಿಯಲ್ಸು ನೋಡಿ. ಶ್ರಿಂಪ್ಗೆ ಇನ್ನೊಂದು ಈ ಥರ ಲೂಪ್ಸಲ್ಲಿ ಹಿಂಗೆ ಮಾಡಿದ್ದಾರೆ ಹೋಲ್ಸು. ಎಷ್ಟು ಚೆನ್ನಾಗಿದೆ ನೋಡಿ, ಎಲ್ಲನೂ ಕ್ಯೂಟಾಗಿದೆ ಪ್ರಾಡಕ್ಟ್ಸು. ಮತ್ತು ಕ್ಲೇ ಟಾಯ್ಸಲ್ಲೇ ಚಿಕ್ಕದಾದ ಪ್ರಾಡಕ್ಟ್ ಅಂದರೆ ಈ ಕ್ಯೂಬ್ಸು. ಇದು ನೋಡಿ, ಇದು ಸಿರಾಮಿಕ್ ವೈಟ್ ಕ್ಯೂಬು ಮತ್ತು ಅದರಲ್ಲಿ ಕ್ಲೇ ಟ್ಯೂಬು. ಈ 2 ಕ್ಯೂಬ್ ನೋಡಿ ಎಷ್ಟು ಚಿಕ್ಕದಾಗಿದೆ. ಇರೋದ್ರಲ್ಲೇ ಕ್ಲೇ ಟಾಯ್ಸಲ್ಲೇ ಇದೆ ತುಂಬ ಚಿಕ್ಕದಾದದು, ತುಂಬ ಚಿಕ್ಕದಿದೆ, ಕ್ಯೂಟಾಗಿದೆ. ಒಳ್ಳೆ ಒಂದು 2 ಸೆಂಟಿಮೀಟರ್ ಇರುತ್ತೆ.
2 ಸೆಂಟಿಮೀಟರ್ ಕ್ಯೂಬು ಎಲ್ಲ ಸೈಡು. ಇದು ಕೂಡ ಶ್ರಿಂಪ್ಗೆ ಯೂಸ್ ಆಗುತ್ತೆ. ಮತ್ತು ಶ್ರಿಂಪು ಹಟ್ಟು ಬಂದಿದೆ. ಇದು ನೋಡಿ ಮನೆ, ಇಲ್ಲಿ ಒಂದು ಡೋರ್ ಕೊಟ್ಟಿದ್ದಾರೆ. ಮತ್ತು ಇದು ಚಿಮ್ನಿ, ಇದು ಆ ಥರ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ. ರೂಬಿಕ್ಸ್ ಕ್ಯೂಬ್ ಥರನೇ ಈ ಶ್ರಿಂಪ್ ಕ್ಯೂಬ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೋಡಿದ್ರೆ ಒಂದು 6 ಸೆಂಟಿಮೀಟರ್ ಇರುತ್ತೆ, 6 ಸೆಂಟಿಮೀಟರ್ ಕ್ಯೂಬು ಎಲ್ಲ ಸೈಡು. ಇದು ಬಂದು ಶ್ರಿಂಪ್ಸ್ಗೆ, ಕುಲಿಲೋಚು, ಕಾರಿಡಾರಸ್, ಆಲ್ಗೇಟರ್ಸು ಆ ಥರ ಹಲವಾರು ವೆರೈಟಿ ಫಿಶಸ್ಗೆ ಇದೆಲ್ಲ ಯೂಸ್ ಮಾಡ್ಬೋದು. ಮತ್ತು ಸಿರಾಮಿಕ್ ಹಟ್ಟು ಬಂದಿದೆ ನೋಡಿ. ಇದರಲ್ಲಿ 2 ಗ್ಯಾಪ್ಸ್ ಇದೆ. ಸೊ ಎಲ್ಲ ಈಲ್ಸ್ ಆಗಲಿ ಶ್ರಿಂಪ್ಸ್ ಆಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಶ್ರಿಂಪ್ಸ್ ಮಾತ್ರ ಹೇಳ್ತಾ ಇಲ್ಲ, ಬೇರೆ ಫಿಶಸ್ಗೂ ಸಹ ನೀವು ಯೂಸ್ ಮಾಡ್ಬೋದು. ಈ ಕಲ್ಲುಗಳಲ್ಲಿ, ಫ್ಲಾಟ್ ರಾಕ್ ಸ್ಟೋನ್ಸಲ್ಲಿ ತೂತ್ಗುಲು ಇದು ಜಾಸ್ತಿ ಹೈಡಿಂಗ್ ಸ್ಪಾಟ್ಸ್ ನೋಡಿರ್ತೀರಾ. ಅದೇ ಥರ ಈ ಸಿರಾಮಿಕ್ ಮೆಟೀರಿಯಲಲ್ಲಿ ಇದು ಬಂದಿದೆ ನೋಡಿ. ಇದರಲ್ಲಿ 2 ಸೈಜಸ್ ಬಂದಿದೆ. ದೊಡ್ಡ ಸೈಜು ಮತ್ತು ಚಿಕ್ಕ ಸೈಜ್ ನೋಡಿದ್ರೆ ಇದು. ಸೊ 2 ಸೈಜ್ ಬಂದಿದೆ ಇದರಲ್ಲಿ. ಮತ್ತು ಇನ್ನೊಂದು ಯುನೀಕ್ ಸ್ಟ್ರಕ್ಚರ್ ಅಂದರೆ ಇದೆ, ಬ್ರೇಕರ್ ಅಂತ ಹೇಳ್ತಾರೆ ಇದನ್ನು ನೋಡಿ. ಎಲ್ಲ 6 ಸೈಜು ಗ್ಯಾಪ್ಸ್ ಇರುತ್ತೆ. ಸೊ ಎಲ್ಲಿ ಬೇಕೋ ಅಲ್ಲಿ ಇದೊಂಥರ ಪಜಲ್ ಥರ ಇದೆ ನೋಡಿ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಕಲೆಕ್ಷನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತು ನಿಮಗೆ ಇಷ್ಟವಾದ ಡಿಸೈನು ಯಾವುದಂತನೂ ಕಮೆಂಟ್ ಮಾಡಿ ನೋಡೋಣ. ಲೊಕೇಶನ್ ಬಂದು TC ಪಾಳ್ಯ ಮೇನ್ ರೋಡ್, ರಾಮನಗರ್, ಬೆಂಗಳೂರಲ್ಲಿದೆ. ಮತ್ತು ನೀವೇ ಯಾವುದೇ ಓಲಾ ಓಬರ್ ಏನಾದ್ರು ಬುಕ್ ಮಾಡಿದ್ರು ಸಹ ಪಿಕಪ್ ಲೊಕೇಶನ್ ಮತ್ತು ಡ್ರಾಪ್ ಲೊಕೇಶನ್ ನಮ್ಮ ವೇದ ಅಕ್ವೇರಿಯಂ ಆಗ್ಬೋದು. ಯಾಕಂದರೆ ನಮ್ಮ ವೇದ ಅಕ್ವೇರಿಯಂ ಒಂದು ಲ್ಯಾಂಡ್ ಮಾರ್ಕು. ಇನ್ನೂ ಇಂಥ ಕಂಟೆಂಟ್ಸು, ಕಲೆಕ್ಷನ್ಸ್ಗೆ, ಯೂನಿಕ್ ವೆರೈಟೀಸು, ಟ್ಯಾಂಕ್ಸು ಏನೇ ಬೇಕಂದ್ರೆ ನಮ್ಮ ಶಾಪಿಗೆ ವಿಸಿಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಧನ್ಯವಾದಗಳು.